ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಅನ್ಫಿಲ್ಟರ್ಡ್ ವ್ಲಾಗ್ ಮಾಡ್ತಾಯಿದ್ದೀನಿ. ಇಟ್ಸ್ ಮೀ ಪ್ರಿಯಾ ತನು ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಅಂದರೆ ಅನ್ಫಿಲ್ಟರ್ಡ್ ಅಂದರೆ ನಮ್ಮ ಮನೆಗೆ ಯಾವ ರೀತಿ ನಾನು ಯಾವ ರೀತಿ ಇರ್ತೀನಿ, ನೆಕ್ಸ್ಟು ನಮ್ಮ ಮನೆಗೆ ಯಾವ ರೀತಿ ಕೆಲಸಗಳಿರ್ತವೆ ಏನು ಅಂತ ನಿಮಗೆ ವ್ಲಾಗಲ್ಲಿ ತಿಳಿಸ್ತೀನಿ. ಯಾವುದೇ ಫಿಲ್ಟರ್ಡ್ ಏನೂ ಮಾಡಿಲ್ಲ. ನಮ್ಮನೆ ಪ್ರಸ್ತುತ ಈಗ ಹೆಂಗಿದೆಯೋ ನಿಮಗೆ ಅದೇ ಥರನೇ ತೋರಿಸ್ತೀನಿ. ನಾನು ನಮ್ಮನೆಗೆ ಹೆಂಗಿರ್ತೀನೋ ಹಾಗೇ ವ್ಲಾಗ್ ಮಾಡ್ತಾಯಿದ್ದೀನಿ. ನೋಡಿ, ನಿಮಗೆಲ್ಲ ಇಷ್ಟ ಆಗಬಹುದು ಅಂದ್ಕೊತೀನಿ. ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನಮ್ಮ ಮನೆಗೆ ಡೈಲಿ ರೊಟೀನು ಕೆಲಸಗಳಿರ್ತಾವಲ್ಲ, ಏನಂದರೆ ಕಸ ಗುಡಿಸೋದು, ಮನೆ ಒರೆಸೋದು, ಪಾತ್ರೆ ಉಜ್ಜೋದು, ನೆಕ್ಸ್ಟ್ ಮನೆ ಎಲ್ಲ ಮಕ್ಕಳು ಆಡಿರ್ತಾರಲ್ವ, ಸೋಫಾ ಮೇಲೆ, ಟೀಪಾಯ್ ಮೇಲೆ, ಅಂದರೆ ದಿವಾನ ಇದ್ದರೆ ದಿವಾನದ ಮೇಲೆ ಹಿಂಗೆಲ್ಲ ಹಾಕಿರ್ತಾರಲ್ಲ, ಅವೆಲ್ಲ ಕ್ಲೀನ್ ನಿಮ್ಗೆ ಅದೇ ವ್ಲಾಗಲ್ಲಿ ತೋರಿಸ್ತಾ ಇರೋದು. ನಮ್ಮ ಮನೆ ಈ ಥರ ಇದೆ. ಈಗ ಈ ಕೆಲಸಗಳೆಲ್ಲನೂ ನಾನು ಮಾಡ್ಕೋಬೇಕು ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಕಿಚನ್ಗೆ ಹೋದೆ. ಕಿಚನ್ ಯಾವ ಪರಿಸ್ಥಿತಿ ಇದೆ ಅಂತಲೂ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸಿಂಕ್ ತುಂಬ ಪಾತ್ರೆಗಳಿದ್ದಾವೆ, ಮತ್ತು ತೊಳೆದಿರೋ ಪಾತ್ರೆಗಳು ಇದ್ದಾವೆ, ಅವೆಲ್ಲ ಎತ್ತಿಡ್ಕೋಬೇಕು. ನೆಕ್ಸ್ಟು ಕಲ್ಲ ಮೇಲೆ, ಗ್ರಾನೈಟ್ ಕಲ್ಲ ಮೇಲೆ ಎಷ್ಟೊಂದವೆ ನೋಡಿ ಫ್ರೆಂಡ್ಸ್, ಅವೆಲ್ಲನೂ ನಾವು ಎತ್ತಿಡ್ಕೋಬೇಕು. ಮತ್ತು ಆ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ನಿಮಗೆ ಅದೇ ತೋರಿಸ್ತಾ ಇರೋದು. ನೋಡಿ, ಮನೆ ಎಲ್ಲ ಕೆಲಸ ಮತ್ತು ಕಸ ಎಲ್ಲ ಹಾಗೇ ಇದೆ. ಅದೇ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಬ್ಲಾಗಲ್ಲಿ. ಈಗ ಫಸ್ಟು ಅಲ್ಲಿ ಹೋಗ್ಬಿಟ್ಟು ಒಂದೊಂದೇ ಸೋಫಾ, 2 ಸೋಫಾ ಅಲ್ವಾ ಇರೋದು. ಫಸ್ಟು ಒಂದು ಸೋಫಾ ಫುಲ್ಲು ಕ್ಲೀನ್ ಮಾಡಿಬಿಟ್ಟೆ. ಆ ಬಟ್ಟೆ ತೆಗೆದು ನೀಟಾಗೆಲ್ಲ ಕಸ ಇದು ಧೂಳಿರುತ್ತಲ್ಲ ಉದುರಿಸ್ಬಿಟ್ಟು, ಬಟ್ಟೆ ಅವೆಲ್ಲ ಹಾಕ್ಬಿಟ್ಟು, ನೆಕ್ಸ್ಟು ಅದೇ ಆರ್ಟ್ ಶೇಪಲ್ಲಿರೋ ಡೆಕೋರೇಷನ್ಗೆ ಅಂತ ತಗೊಂಡಿರ್ತೀವಲ್ಲ, ಆರ್ಟ್ ಶೇಪ್ ತಲ್ದಿಮ್ಮು ಅವೆಲ್ಲನೂ ನಾನು ಎತ್ತಿಡ್ತಾಯಿದ್ದೀನಿ ಅದ್ರ ಮೇಲೆ. ನೆಕ್ಸ್ಟು ಇನ್ನೊಂದು ಸೋಫಾ ಇದೆಯಲ್ಲ, ಅದ್ರ ಮೇಲೆ ನಮ್ಮ ಯಜಮಾನ್ರ ಶರ್ಟು ಅದೆಲ್ಲ ಒಗ್ಯಕ್ಕೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಆ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಧೂಳು ಎಲ್ಲ ಉದುರಿಸ್ಬಿಟ್ಟು ನೀಟಾಗಿ ಅದ್ರ ಮೇಲೆ ಎಲ್ಲ ಹಾಕಿದೆ. ನೋಡಿ, ಉದುರಿಸ್ಬಿಟ್ಟು ಹಾಕ್ಬಿಟ್ಟು ಮತ್ತೆ ತಲ್ದಿಂಬು ಅದೆಲ್ಲ ಆರ್ಟ್ ಶೇಪಲ್ಲಿರೋವೆಲ್ಲ ಅದ್ರ ಮೇಲೆ ಇಕ್ಬಿಟ್ಟು, ನೆಕ್ಸ್ಟು ಟೀಪಾಯ್ ಮೇಲೆ ವೇಲಂತೆ, ಬುಕ್ಸು, ಪೆನ್ನು, ಪೆನ್ಸಿಲು, ಪೇಪರ್ಸು ನಮ್ಮ ಮಗ ಎಲ್ಲ ಅಲ್ಲೂ ಹಾಕಿರ್ತಾನೆ. ನಾನು ಬೆಳಗ್ಗೆ ಮನೆ ಕ್ಲೀನ್ ಮಾಡಬೇಕಾದ್ರೆ ಅವೆಲ್ಲ ಒಂದು ಕಡೆ ಎಲ್ಲ ಎತ್ತಿಟ್ಬಿಟ್ಟು, ನೆಕ್ಸ್ಟು ಕಸಗಳು ಗುಡಿಸಿ ನೆಕ್ಸ್ಟ್ ಎಲ್ಲ ಕೆಲಸ ಮಾಡ್ಕೋಬೇಕು. ನೆಕ್ಸ್ಟ್ ಅವೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ರೂಮಲ್ಲಿ ಇಡ್ತಾಯಿದ್ದೀನಿ. ಇನ್ನೊಂದು ರೂಮಲ್ಲಿ ಎಲ್ಲ ರೂಮಲ್ಲಿ ಹಾಕ್ಬಿಟ್ಟು ಬಾಗಿಲು ಹಾಕ್ಕೊಂಬಂದ್ಬಿಡ್ತೀನಿ. ನೆಕ್ಸ್ಟು ಬಿಡುವಿದ್ದಾಗ ಆ ರೂಮೆಲ್ಲ ಕ್ಲೀನ್ ಮಾಡ್ಕೊತೀನಿ. ಎಲ್ಲ ಕ್ಲೀನಾಗೇ ಇರುತ್ತೆ. ಏನಂದರೆ ವಸ್ತುಗಳೆಲ್ಲಂದ್ರಲ್ಲೇ ಇರ್ತಾವಲ್ಲ, ಅಲ್ಲಿ ಇಲ್ಲಿ ಇಲ್ದಿರ ಎತ್ಕೊಂಡೋಗಿ ರೂಮಲ್ಲಿ ಹಾಕ್ತೀನಿ. ನೆಕ್ಸ್ಟು ರೂಮ್ಗೆ ಹೋದೆ. ರೂಮಲ್ಲೂ ಅಷ್ಟೇ ಎಲ್ಲ ನೀಟಾಗಿ ಬೆಡ್ಶೀಟ್ಸು ಅವೆಲ್ಲ ಹಾಕ್ಬಿಟ್ಟು ನೀಟಾಗಿ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ. ನೆಕ್ಸ್ಟು ಈಗ ಕಿಚನ್ಗೆ ಬಂದಿದ್ದೀನಿ. ಕಿಚನಲ್ಲೆಲ್ಲ ಟ್ರಬ್ಬಲ್ ಪಾತ್ರೆಗಳಿರ್ತಾವಲ್ಲ, ಅವೆಲ್ಲ ಎತ್ತಿಟ್ಬಿಟ್ಟು ಪಾತ್ರೆಗಳೆಲ್ಲ ತೊಳಿತಾ ಇದ್ದೀನಿ. ಎಷ್ಟೊಂದು ಬೀಳ್ತವೆ ಗೊತ್ತಾ ಫ್ರೆಂಡ್ಸ್, ಇರೋದು ನಾವು 3 ಜನ, ಅಷ್ಟೊಂದು ಪಾತ್ರೆ ಬಿದ್ದಿರ್ತವೆ. ಅವೆಲ್ಲ ಕ್ಲೀನ್ ಮಾಡಿಕೊಂಡು, ಸ್ಟವ್ವು ಅದೆಲ್ಲ ಕ್ಲೀನ್ ಮಾಡಿಕೊಂಡು, ನನಗೆ ಗ್ರೀನ್ ಟೀ ಕುಡಿಬೇಕು ಅನಿಸ್ತು. ಗ್ರೀನ್ ಟೀಗೆಲ್ಲ ರೆಡಿ ಮಾಡಿಕೊಂಡೆ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು ಮನೆಗೆ, ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅಲ್ಲಿ ರೆಡಿ ಮಾಡಿಕೊಂಡು ಅದು ಮಿಕ್ಸಿಗೆ ನೋಡ್ರಿ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರ್ಗೆ. ನೆಕ್ಸ್ಟು ನಾನು ಉಪ್ಪು ಹಾಕಿಲ್ಲ, ಅಂದರೆ ನಾವು ಬೇರೆದಕ್ಕೆಲ್ಲ ಹಾಕ್ತೀವಲ್ಲ, ಉಪ್ಪೇ ನಾನು ಹಾಕಿಲ್ಲ ಅದ್ರಾಗೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು, ನೀರೇನು ಹಾಕ್ಬಾರ್ದಲ್ವ, ಸೊ ಅದಕ್ಕೆ ನಾನು ಎಣ್ಣೆ ಹಾಕ್ಬಿಟ್ಟು, ಅಡುಗೆ ಎಣ್ಣೆ ಇರುತ್ತಲ್ವ, ಅಡುಗೆ ಎಣ್ಣೆ ಹಾಕ್ಬಿಟ್ಟು ನೆಕ್ಸ್ಟು ಮಿಕ್ಸಿಗೆ ಹಾಕ್ಕೊಂಡೆ. ಅದೆಲ್ಲ ಕ್ಲೀನಾಯಿತು. ನಾನಿನ್ನೂ ಅಲ್ಲೇನು ತೋರಿಸಿಲ್ಲ. ಮನೆ ಒರೆಸ್ಕೊಂಡೆ, ಕಸಗಳು ಗುಡಿಸ್ದೆ, ಅದೇನು ನಾನು ತೋರಿಸಿಲ್ಲ. ನೆಕ್ಸ್ಟು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬಂದು ನೆಕ್ಸ್ಟು ದೇವ್ರ ಮನೆಗೆ ಬಂದೆ. ಗುರುವಾರ ಪೂಜೆ ಮಾಡಬೇಕು ಅಂದ್ಕೊಂಡೆ. ಅದಕ್ಕೆ ಹಿಂದಿನ ದಿನ ಬುಧವಾರನೇ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಳಗಡೆ ಫೋಟೋಸ್ ಅಂತೆ, ಕಲಶದ ಚಂಬು, ಅಲ್ಲೇ ದೀಪ ಎಲ್ಲ ಇರುತ್ತಲ್ಲ, ಅದೆಲ್ಲ ತೆಗೆದು ಆಚೆ ಕಡೆ ಇಟ್ಟೆ.
ಇಟ್ಬಿಟ್ಟು ಏನೂ ಇಲ್ದಿರ ನೀಟಾಗಿ ದೇವ್ರ ಮನೆಗೆ ತೆಗೆದುಬಿಟ್ಟು ಕ್ಲೀನಾಗಿ ಒರೆಸ್ಕೊಂಡು ನೋಡಿರಿ ಹೆಂಗೆ ಹಾಕಿದ್ದೀನಿ ಅಲ್ಲೆಲ್ಲ. ನೆಕ್ಸ್ಟ್ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅದೇ ಬೆಳಗ್ಗೆ ತೊಳೆದಿದ್ದೆಲ್ಲ ಪಾತ್ರೆಗಳು ಅಷ್ಟೊತ್ತಿಗೆ ನೀರೆಲ್ಲ ಕ್ಲೀನಾಗಿ ಡ್ರೈ ಆಗಿರ್ತವೆ ಪಾತ್ರೆಗಳಲ್ಲಿ. ಆ ಪಾತ್ರೆಗಳೆಲ್ಲ ಎತ್ತಿಟ್ಕೊಂಡು ಇನ್ನೂ 4-5 ಪಾತ್ರೆ ಬಿದ್ದಿತ್ತು, ಅವನು ಎಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ದೇವ್ರ ಕಲಶಕ್ಕೆ ಅಂತ ನಾನು ಹಾರಗಳು ಹಾಕಿದ್ದೆ, ಅದು ಪ್ಲಾಸ್ಟಿಕ್ದು, ಅವೆಲ್ಲ ನೀಟಾಗಿ ತೊಳ್ಕೊಂಡು ಅದ್ರ ಮೇಲೆ ಹಾಕಿದೆ. ನೆಕ್ಸ್ಟು ಆ ದೇವ್ರ ಪಾತ್ರೆ, ಅದೇ ದೇವ್ರ ಕಲಶದ ಚೊಂಬು, ದೀಪ ಅವೆಲ್ಲ ಇರ್ತಾವಲ್ಲ, ಅವೆಲ್ಲ ನೀಟಾಗಿ ತೊಳ್ಕೊಂಡು ನೋಡಿರಿ ಅಲ್ಲೇ. ಇವಾಗ ನಾನು ಅಲ್ಲಿ ಇದು ಹೇಳಿದ್ನಲ್ಲ ಪ್ಲಾಸ್ಟಿಕ್ದು ಹಾರಗಳು, ಅದು ತೊಳೆದ್ಬಿಟ್ಟು ನೆಕ್ಸ್ಟು ಒಂದೊಂದೇ ಅದು ಕಲಶದ ಚೊಂಬಂತೆ, ದೀಪ, ಕುಂಕುಮದ ಬಟ್ಲು ಅವೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅವೆಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ಎತ್ಕೊಂಡ್ಬಂದು ಆಚೆ ಕಡೆ ಇಟ್ಕೊಂಡು ನೆಕ್ಸ್ಟು ದೇವ್ರ ಮನೆಗೆಲ್ಲ ಜೋಡಿಸ್ಕೊಂಡೆ. ಆ ಪಾತ್ರೆಗಳೆಲ್ಲ ಅದೇ ನಾನು ಅಲ್ಲಿ ದೇವ್ರಿಗೆ ಎತ್ಕೊಂಡ್ಬಂದಿದ್ದೆ ಅಲ್ವಾ, ಅವೆಲ್ಲನೂ ನೀಟಾಗಿ ಒರೆಸ್ಕೊಂಡು ಒಣಗಿರೋ ಬಟ್ಟೆ ತಗೊಂಡು ಒರೆಸ್ಕೊಂಡು ಅದು ಕ್ಲೀನಾಗಿ ನೆಕ್ಸ್ಟು ಅದಕ್ಕೆ ಒಂದು ಅರಿಶಿನ, ಕುಂಕುಮ, ಗಂಧ ಇತ್ತು. ಗಂಧಕ್ಕೆ ಸ್ವಲ್ಪ ಒಂದು ಬಟ್ಲಕ್ಕೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಗಂಧ ಕಲಿಸ್ಕೊಂಡು ಅದು ಎತ್ಬಿಟ್ಟು ದೀಪಕ್ಕಂತೆ, ಕಲಶದ ಚೊಂಬಕ್ಕೆ, ಅದು ಅರಿಶಿನಕ್ಕೆ ಅದೇ ಅರಿಶಿನ ಕುಂಕುಮ ಬಟ್ಲಕ್ಕೆಲ್ಲ ತೆಗೆದಿದ್ದೆಲ್ಲ ಕುಂಕುಮ ಅವೆಲ್ಲ ಹಾಕ್ಬಿಟ್ಟು ಬಟ್ಟೆಗಳಿಗೆ ಬಿಟ್ಟು ನೀಟಾಗಿ ಅವೆಲ್ಲ ಅರೇಂಜ್ ಮಾಡಿಕೊಂಡು ನೆಕ್ಸ್ಟು ದೇವ್ರ ಮನೆಗೆ ಹೋಗಿ ಅವೆಲ್ಲ ಜೋಡಿಸ್ಕೊಂಡಾದ್ಮೇಲೆ ನೆಕ್ಸ್ಟು ರೊಟೀನ್ ನಾನೇನು ತೋರಿಸಿಲ್ಲ, ತುಂಬ ಇತ್ತು. ಅಷ್ಟೊತ್ತಿಗೆ ಸಾಕಾಗಿಬಿಡ್ತು, ಬೆಳಗ್ಗೆಯಿಂದ ಕೆಲಸಗಳೆಲ್ಲ ಜಾಸ್ತಿ ಆಗಿತ್ತಲ್ವ. ಸೊ ನಾನು ಅದಕ್ಕೆ ನೆಕ್ಸ್ಟ್ ಏನೂ ತೋರಿಸಿಲ್ಲ, ದೇವ್ರ ಮನೆ ಕ್ಲೀನ್ ಮಾಡಿರೋದೊಂದು ತೋರಿಸ್ದೆ ಅಷ್ಟೇ ನಾನು. ಅವೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಆಯ್ತಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿದೆ ಬ್ಲಾಗು. ನೆಕ್ಸ್ಟು ಅದಾದಮೇಲೆ ನನಗೆ ಕಾಫಿ ಕುಡಿಬೇಕು ಅನಿಸ್ತು, ಕಾಫಿ ಕುಡಿದ್ಬಿಟ್ಟು ನೆಕ್ಸ್ಟು ಡಿನ್ನರ್ ಪ್ರಿಪೇರ್ ಮಾಡಬೇಕಲ್ವ ನೈಟ್ಗೆ. ನೆಕ್ಸ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಡಿನ್ನರೆಲ್ಲ ಮಾಡಿ ನೆಕ್ಸ್ಟು ಇನ್ನು ಕಸಗಳಂತೆ ಅದು ಇದು ಗುಡಿಸ್ಕೊಂಡು ಪಾತ್ರೆಗಳೆಲ್ಲ ಉಜ್ಜಿಬಿಟ್ಟು ನೆಕ್ಸ್ಟು ನಮ್ಮ ರೊಟೀನ್ ಮುಗಿಸ್ಕೊಂಡೆ. ಒಬ್ಬ ಹೆಣ್ಣಿಗೆ ಎಷ್ಟು ಕೆಲಸ ಇರುತ್ತೆ ಅಲ್ವಾ ಫ್ರೆಂಡ್ಸ್, ಎಲ್ಲ ಹೆಣ್ಣಿಗೂ ಅಷ್ಟೇ. ಮನೆಯಲ್ಲೇ ಬೆಳಗ್ಗೆ ಎದ್ದು ಎಷ್ಟೊಂದು ಕೆಲಸಗಳು ಮಾಡ್ಕೋಬೇಕಲ್ವ ಫ್ರೆಂಡ್ಸ್ ನಾವು. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್.